ಯಾರು ಬಾರಪ್ಪ ಪ್ರಶಾಂತ, ಇದೇನು ಕಂದ ಕೂರ್ಗೆಯನ್ನು ಹೊತ್ಕೊಂಡೆ ಬಂದಿದೆಯಲ್ಲಪ್ಪ. ಅವ್ವ, ಇವತ್ತು ಉಗಾದಿ ಪಾಡ್ಯ ಅಲ್ಲವೇ? ಅದಕ್ಕೆ ನಮ್ಮ ಸುತ್ತಮುತ್ತಲ ಎಲ್ಲ ರೈತರು ಕೋರಿಗೆಗೆ ಸುರ್ಮವನ್ನು ಹಚ್ಚಿ ಸಿಂಗಾರ ಮಾಡಿ ಬಡಿಗಾರನ ಆಡಿ ಬಡ್ಡಿ ಪೂಜೆಗೆ ಸಿದ್ಧತೆ ಮಾಡುತ್ತಿದ್ದಾರೆ. ಅದಕ್ಕೆ ನಾವು ಕೂಡ ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕೆಂದು ಈ ಕೋರಿಗೆಯನ್ನು ಹೊತ್ಕೊಂಡು ಬಂದಿದ್ದೇನವ್ವ. ಒಳ್ಳೆದಾಯ್ತು ಬಿಡು ಕಂದ, ಹೋಗು ಈ ಕುರುಮಿಗೆ ಸುರುಮವನ್ನು ಹಚ್ಚು. ಅದಲ್ಲದೆ ಎತ್ತುಗಳನ್ನು ಮೈ ತೊಳ್ಕೊಂಡು ಬೇಡ, ನಾನೆಲ್ಲ ಪೂಜಿಸಿ ಸಿದ್ಧತೆ ಮಾಡ್ತೀನಿ. ಆಯ್ತವ, ಹಾಗೆ ಆಗಲಿ. ಅಣ್ಣ, ದೊಡ್ಡಮ್ಮ. ಓಹೋ ಶ್ರೀಕಾಂತ, ಬಾರು, ಈಗ ಬಂದೇನು? ಶ್ರೀಕಾಂತ, ಅವ್ವ ಅಪ್ಪ ಬರಲಿಲ್ಲವೇನು? ಅಣ್ಣ, ಅಪ್ಪ ಅವ್ವ ಇಬ್ಬರು ಬಂದರು ನೋಡಲ್ಲಿ. ತಮ್ಮ ಈಗ ಬಂದೇನಪ್ಪ? ಹೌದಕ್ಕ, ಇದೀಗ ತಾನೇ ಬಂದೆವು. ಚಿಕ್ಕಮ್ಮ, ಚಿಕ್ಕಪ್ಪ, ನೀವು 3 ಜನ ಅಷ್ಟೇ ಬಂದಿದ್ದೀರಾ? ನನ್ನ ಮುದ್ದಿನ ತಂಗಿ ಸೀತಾ ಬರ್ಲಿಲ್ಲವೇನು? ಇಲ್ಲಪ್ಪ, ಕಾಲೇಜಿನಲ್ಲಿ ನಿಮ್ಮ ತಂಗಿಗೆ ರಜೆ ಕೊಡ್ಲಿಲ್ಲ ಅಂತ ಸೀತಾ ಬರಲಿಲ್ಲ. ಶ್ರೀಕಾಂತರಿಗೊಬ್ಬನಿಗೆ ಕಾಲೇಜಿನಲ್ಲಿ ರಜೆ ಕೊಟ್ಟರು, ಅದಕ್ಕೆ ಅವನೊಬ್ಬನೇ ನನ್ನ ಜೊತೆ ಬಂದಪ್ಪ. ಇರ್ಲಿ ಬಿಡು ಚಿಕ್ಕಮ್ಮ. ಹಾ ಶ್ರೀಕಾಂತ, ನಿನ್ನ ಕಾಲೇಜು ಮುಗಿತೇನು? ಇಲ್ಲ ಅಣ್ಣ, ಇಲ್ಲ. ಈಗ ತಾನೇ PUC ಎಕ್ಸಾಮ್ ಮುಗಿಸಿದ್ದೇನೆ ಅಣ್ಣ. ಪಾಸ್ ಕೂಡ ಆಗಿದೆ ಅಣ್ಣ. ಹಾಗಾದ್ರೆ ಯಾವ್ದಾದರೂ ಸರ್ಕಾರಿ ಅರ್ಜಿಗೆ ಹಾಕಬೇಕು ತಾನೆ? ಪ್ರಶಾಂತ, ನೌಕರಿ ಎಂಬ ಶಬ್ದ ನಮ್ಮಂತ ಬಡವರಿಗೆ ಒಳ್ಳೆಯದಲ್ಲಪ್ಪ, ಒಳ್ಳೆಯದಲ್ಲ. ರೈತನ ಮಕ್ಕಳಾದ ನಾವು ಈ ಭೂಮಿ ತಾಯಿ ಮಡಿಲಲ್ಲಿ ದುಡಿದು ಅಂತ ನೌಕರಿವಂತರಿಗೆ ಅನ್ನ ಹಾಕುವ ಕೈ ಆಗಬೇಕು ವಿನಃ ಅವರ ಕೊಡು ಹಣಕ್ಕೆ ಕೈ ಚಾಚುವ ಕೈ ಆಗಬಾರ್ದ. ಪ್ರಶಾಂತ, ನಾನು ಎಷ್ಟೇ ಹೇಳಿದ್ರು ನಿನ್ನ ಚಿಕ್ಕಪ್ಪಣ್ಣನ ಮಾತೇ ಕೇಳುತ್ತಿಲ್ಲ. ಸಾಕಷ್ಟು ಶಾಲೆ ಕಲಿತಿದ್ಯಾ, ಯಾವುದಾದ್ರೂ ಒಂದು ನೌಕರಿ ಕೊಡಿಸೋಣ ಅಂತ ಹೇಳಿದ್ರೆ ಇಲ್ಲ, ನಾವು ರೈತರ ಮಕ್ಕಳು ಈ ಭೂಮಿ ತಾಯಿಯೊಂದಿಗೆ ದುಡಿಯಬೇಕು. ಇವನಿಗಾದ್ರೂ ನೀನು ಸಾಕಷ್ಟು ಶಾಲೆ ಕಲ್ತಿದ್ಯಾ, ಯಾವುದಾದ್ರೂ ನೌಕರಿಗೆ ಅರ್ಜಿ ಹಾಕು ಅಂದ್ರೆ ಇಲ್ಲ, ನಾನು ಮಿಲಿಟರಿ ಸೇರುತ್ತೇನೆ, ಈ ಭಾರತಾಂಬೆಯ ಸೇವೆನೇ ಮಾಡುತ್ತೇನೆ, ನಾನೊಬ್ಬ ವೀರ ಯೋಧನಾಗುತ್ತೇನೆ ಅಂತ ಹಠ ಹಿಡಿದಿದ್ದಾನೆ. ನೀನಾದ್ರೆ ಇವನಿಗೆ ಬುದ್ಧಿ ಹೇಳಕ್ಕ. ಶ್ರೀಕಾಂತ, ತಂದೆ ತಾಯಿಗಳನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ನೌಕರಿ ಮಾಡಿದ್ರೆ ಏನೋ ಇಲ್ಲ. ಇದೇ ನಮ್ಮೂರಲ್ಲಿ ಇಟ್ಕೊಂಡು ಯಾವ್ದಾದ್ರೂ ಒಂದು ಪೊಲೀಸ್ ನೌಕರಿ ಆದ್ರೂ ಆಗ್ಲಿ, ಇಲ್ಲ ಡಾಕ್ಟರ್ ನೌಕರಿ ಆದ್ರೂ ಆಗ್ಲಿ, ನೀನು ಮಾಡಬಾರ್ದೇನೋ? ಅವ್ವ, ಲಂಚ ಎಂಬ ಮಂಚ ಹತ್ತಿದ ಈ ಲಜ್ಜೆಗೆಟ್ಟ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿ ಸೇರಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕಂಡ ತಕ್ಷಣ ಎದ್ದು ಸಲೀಟ್ ಹೊಡೆದು ಈ ಸಮಾಜದ ಬಡ ಜನರ ಮೇಲೆ ಫೈನ್ ಎಂಬ ಹೆಸರಿನಲ್ಲಿ ಲಂಚವನ್ನು ಇಸಿದುಕೊಂಡು ಈ ನಿನ್ನ ಮಗನೊಬ್ಬ ಲಂಚಕೋರ ಎಂದೆನಿಸಿಕೊಳ್ಳುವುದಕ್ಕಿಂತ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಆ ಚಾಲುಕ್ಯರ ನಾಡೆಂದೇ ಪ್ರಖ್ಯಾತಿ ಪಡೆದ ಆ ತೊಳಕಗುಡ್ಡ ಗ್ರಾಮದಲ್ಲಿ ತಾಯಿ ಬಸವಣ್ಣವ ತಂದೆ ಬಸಯ್ಯ ಎಂಬ ದಂಪತಿಗಳ ಉದರದಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಭಾರತ ದೇಶವನ್ನು ನುಂಗಲು ಬರುತ್ತಿರುವ ಆ ವೈರಿಗಳ ವಿರುದ್ಧ ಹೋರಾಡಿ ತಮ್ಮ ನೆತ್ತರವನ್ನು ಹರಿಸಿ ಈ ನನ್ನ ಭಾರತ ದೇಶಕ್ಕೆ ತಮ್ಮ ಪ್ರಾಣವನ್ನು ಕೊಟ್ಟಂತ ಆ ಶಿವ ಬಸಯ್ಯನಂತೆ ಆಗುತ್ತೇನೆ ಅವ್ವ. ಅದಷ್ಟೇ ಅಲ್ಲ, ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಬೆಟ್ಟದೂರು ಎಂಬ ಗ್ರಾಮದಲ್ಲಿ ರೈತನ ಮನೆಯಲ್ಲಿ ಜನಿಸಿ ಕಾರ್ಗಿಲ್ ಯುದ್ಧದಲ್ಲಿ ವಿಜಯ ಸಾಧಿಸಿ ಭಾರತದ
ಬಾವುಟವನ್ನು ಬಾನೆತ್ತರದಲ್ಲಿ ಹಾರಿಸುವಾಗ ಸತತ ಅತಿ ಪ್ರಮಾಣದಿಂದ ಬೀಳುತ್ತಿರುವ ಹಿಮ ಪರ್ವತದ ಅಡಿಯಲ್ಲಿ ಸಿಲುಕಿ ಸತತ ಸತತ 6 ದಿನಗಳ ಕಾಲ ತನ್ನ ಉಸಿರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮರಳಿ ಈ ಭಾರತ ಮಾತೆಯ ಸೇವೆ ಮಾಡುತ್ತೇನೆಂದು ಕನಸು ಹೊತ್ತು ಬಂದು ಈ ಭಾರತ ಮಾತೆಯ ಮಡಿಲಲ್ಲಿ ಮಡಿದು ವೀರ ಸ್ವರ್ಗ ಪಡೆದನಲ್ಲವ ಆ ಹನುಮಂತಪ್ಪ ಕೊಪ್ಪದ್ ಅವರಂತೆ ಕೇವಲ ಒಂದೇ ಒಂದು ವರ್ಷ ಈ ಭಾರತದ ಸೈನಿಕನಾಗಿ ಬಾಳಿದರು ಸಾಕವ ಈ ನಿನ್ನ ಮಗನ ಜೀವನ ಸಾರ್ಥಕವಾಗುವುದು. ಶಬಾಷ್ ತಮ್ಮ ಶಬಾಷ್. ಈ ನಿನ್ನ ಕೆಟ್ಟದೆ ಮಾತನ್ನು ಕೇಳಿ ಈ ನಿನ್ನ ಅಣ್ಣನಿಗೆ ಒಂದು ಆಣೆ ಬಲ ಬಂದಂತಾಯ್ತು. ಸೇರುವುದಕ್ಕೆ ಅದೆಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ಅದನ್ನು ನಾನು ತಂದು ಕೊಡುತ್ತೇನೆ. ಪ್ರಶಾಂತ, ಅದು ತಮ್ಮ ಬೇಡ. ಮಕ್ಕಳ ಸುಖಕ್ಕಿಂತ ಹೆಚ್ಚಿನದೇನಿಲ್ಲ ನಮ್ಮ ಬಾಳಿನಲ್ಲಿ. ಆಯ್ತು ಅಕ್ಕ, ನಿಮ್ಮೆಲ್ಲರಿಗೆ ಒಪ್ಪಿಗೆ ಆದ ಮೇಲೆ ನನಗೂ ಒಪ್ಪಿಗೆ ಇದ್ದಂತೆ. ಶ್ರೀಕಾಂತ, ಈ ನಮ್ಮ ಭಾರತ ದೇಶದ ಮೇಲೆ ದಬ್ಬಾಳಿಕೆ ಮಾಡುವವರನ್ನು ನೀನು ಮೆಟ್ಟಿಸಿ ಅವರ ಎದೆಯನ್ನು ಬಗೆದು ಈ ನಮ್ಮ ಭಾರತದ ಬಾವುಟವನ್ನು ಗಟ್ಟಿ ಬರ್ಬೇಕಪ್ಪ. ಈ ಭಾರತದಲ್ಲಿ ನೀನೊಂದು ಗಂಡು ಹುಲಿಯಾಗಿ ಬರಬೇಕು, ಅದೇ ನಮ್ಮೆಲ್ಲರ ಆಸೆ. ನೋಡು ಪ್ರಶಾಂತ, ಭೂಮಿಯಲ್ಲಿ ದುಡಿಯುವ ಈ ರೈತರಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲ. ಈ ವರ್ಷ ಮಳೆ ರಾಯ ಜೋರಾಗಿ ಅಬ್ಬರಿಸಿದರೆ ಮುಂದಿನ ವರ್ಷ ಬರಗಾಲ ಬೀಳುತ್ತದೆ. ಎಂತ ಕಷ್ಟ ಬಂದರೂ ಕೂಡ ಈ ಭೂಮಿ ತಾಯಿ ಕೊಟ್ಟ ಪಡಿ ಜೋಳದಲ್ಲಿ ದಾನ ಧರ್ಮವನ್ನು ಮಾಡಿ ಧರ್ಮದ ಹಾದಿಯಿಂದಲೇ ನಡೆಯಬೇಕು ಪ್ರಶಾಂತ, ಧರ್ಮದ ಹಾದಿಯಿಂದಲೇ ನಡೆಯಬೇಕು. ಚಿಕ್ಕಪ್ಪ, ಈ ದೇಶಕ್ಕೆ ಅನ್ನ ಹಾಕುವ ರೈತನ ಮಗ ಮಕ್ಕಳಿಗೆ ನಾನು ಹಾಕಿ ಧರ್ಮದ ಹಾದಿಯಲ್ಲಿ ನಡೆಯುವ ಜನರಿಗೆ ಧರ್ಮದ ಹಾದಿಯಾಗಿ ಬಡವರ ರಕ್ತ ಹೀರುವ ಶ್ರೀಮಂತ ಕುಟಂತ ಕೊಲಿಗೇಡಿ ನನ್ನ ಮಕ್ಕಳಿಗೆ ಆ ಕಾಳಿಂಗ ಸರ್ಪನಾಗಿ ಮುತ್ತೈದೆಯರ ಮಾಂಗಲ್ಯ ಕಾಪಾಡುವ ಮಗನಾಗಿ ಈ ಸಮಾಜಕ್ಕೆ ವಿಷ ಸಾರುವ ವಿಷ ಸರ್ಪಗಳಿಗೆ ನಾ ಗರುಡನಾಗಿ ಈ ಸಮಾಜದ ಹೆಣ್ಣು ಮಕ್ಕಳಿಗೆ ನಾನು ಅಣ್ಣನಾಗಿ ಸಾಧು ಸಂತ ಶರಣರ ಪಾದಕ ಕಮಲಗಳಿಗೆ ಸ್ಥಿರವಾಗಿ ಶರಣಾಗಿ ಧರ್ಮದಿಂದ ಬದುಕುತ್ತೇನೆ. ಇದು ನನ್ನ ತಾಯಿ ದುರ್ಗಾ ಪರಮೇಶ್ವರ ಸಾಕ್ಷಿಯಾಗಿಯೂ ಸತ್ಯ ಚಿಕ್ಕಪ್ಪ, ಸತ್ಯ. ಹೀಗೆ ಮಾತನಾಡುತ್ತಾ ನಿಲ್ಲುತ್ತಿರೋ ಅಥವಾ ಊಟ ಮಾಡ್ತಿರೋ? ದೊಡ್ಡಮ್ಮ, ಊಟ ಮಾಡುವ ಮೊದಲು ನಾವೆಲ್ಲರೂ ಸೇರಿದ ಈ ಸಂಭ್ರಮದಲ್ಲಿ ಒಂದು ಸಂತೋಷದ ಗೀತೆ ಹಾಡೋಣ ಬನ್ನಿರಿ. ಹೌದಮ್ಮ ಪಾರ್ವತಿ, ಎಲ್ಲರೂ ಸೇರಿ ತಾರೆಗಳ ತುಟವೆ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುಟ್ಟಿ ನಗುತ್ತವೆ. ಆಸೆಗೊಂದು ತುತ್ತು, ಆಸೆಗೊಂದು ತುತ್ತು, ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುಟ್ಟಿ ನಗುತ್ತವೆ. ನಮ್ಮ ಆಸೆ ಇದು ಕೋಟೆಗಿಂತ ಜಾಸ್ತಿ, ಮನದಲ್ಲಿ ಬೇರ
ಭಕ್ತಿಲ ಭಯಿಲ್ಲ ಸಹನೆಯ ಎದೆಗೂಡಿತು ಮಮತೆಯ ಮಡಿಲಿ ನನಗೆ ಸಿಂಹಾಸನದಂತೆ ನನಗೆ ಅನುರಾಗದ ತವರು ಇದು. ಬಂಧವಿದೆ ಅದು ಬಂಧವಿದೆ ನಮ್ಮ ನೆರಳಲ್ಲಿ ಗಂಧವಿದೆ, ಆನಂದವಿದೆ, ನನ್ನಿ ಕರುಳಲ್ಲಿ. ಸ್ವರ್ಗಕ್ಕೆ ಏನಿಗದು ಒಬ್ಬಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಬಂಧ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿಗಲ್ಗೆ ಗೂಡಿನಲ್ಲಿ ಕೈತುತ್ತಿನ ಊಟವೇ. ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡುವಿರಂತೆ.